ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತ್ಯೋತ್ಸವದ ಆಚರಣೆಯನ್ನ ಕೋಲಾರ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕೋಲಾರ ಜಿಲ್ಲಾ ಆರ್ಯ ಈಡಿಗ ಜನಾಂಗದ ಕೌಶಲ್ಯ ಅಭಿವೃದ್ಧಿ ಸಂಘ ಹಾಗೂ ಶ್ರೀ ನಾರಾಯಣ ಗುರು ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಾಸ್ತಿಯವರಿಂದ ಕೋಲಾರದ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ನಾರಾಯಣ ಗುರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು ಮತ್ತು ನಿವೃತ್ತ ಪೊಲೀಸ್ ಸಹಾಯಕ ಕಮಿಷನರ್ ಬಿಕೆ ಶಿವರಾಮ್ ರವರು ಮತ್ತು ಕೋಲಾರ ಜಿಲ್ಲಾ ಈಡಿಗ ಜನಾಂಗದ ಅಧ್ಯಕ್ಷರು ಹಾಗೂ ನಾರಾಯಣ ಗುರು ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಮಾಸ್ತಿ ಟಿಸಿ ರಮೇಶ್ ಹಾಗೂ ಸಮಾಜದ ಹಾಗೂ ಸಮುದಾಯದ ಎಲ್ಲಾ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಟ್ರಸ್ಟ್ ನ ವತಿಯಿಂದ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನ ವಿತರಿಸಲಾಯಿತು. ದೀಪವನ್ನು ಬೆಳೆಸಿ ಉದ್ಘಾಟನೆ ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಶ್ರೀ ರೇಣುಕಾನಂದ ಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ನಿಟ್ಟೂರು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಅವರಿಗೆ ಈ ಸಮಾಜದ ಪರವಾಗಿ ಎಲ್ಲ ಈ ಆಚರಣೆಯ ಬ್ರಹ್ಮಶ್ರೀ ಗುರುಗಳ ಜಯಂತಿಯ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕರಿಸುತ್ತಾ ನಾನು ಸ್ವಾಗತಿಸ್ತಾ ಇದ್ದೀನಿ. ನಿವೃತ್ತ ಸಹಾಯಕ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿಸಿಬಿ ಹಾಗೂ ಅಧ್ಯಕ್ಷರು ಕಾಡು ಮಲ್ಲೇಶ್ವರ ಬಳಗ ಬೆಂಗಳೂರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಎಲ್ಲ ಸಮಾಜದ ಪರವಾಗಿ ಕಾರ್ಯಕ್ರಮಕ್ಕೆ ಆಶೀರ್ವದಿಸ್ತಾ ಇದ್ದೀನಿ. ನಮ್ಮ ಸಮಾಜದವರು ಪಿ ಅಂಬರೀಶ್ ಬಂದಿದ್ದಾರೆ, ಅವರಿಗೆ ಹಾಗೂ ಬೆಂಗಳೂರು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹನುಮಂತಪ್ಪ ಅವರು ಬಂದಿದ್ದಾರೆ, ಅವ್ರನ್ನು ಸ್ವಾಗತಿಸ್ತಾ ಇದ್ದೀನಿ. ಕೋಲಾರ ಹಂಸಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಯಾವುದು ಭೇದ ಭಾವ ಇಲ್ಲದಿರೋ ಒಂದು ಸಮಾರಂಭ, ಇದು ಬಹಳ ಅರ್ಥಪೂರ್ಣವಾದ ಸಮಾರಂಭ. ಭಗವಂತ ಅಂದರೆ ನಮಗೆ ಕಾಣದೇ ಇರೋ ದೇವರು ಹಂಗೆ ಹೇಳ್ಬೋದು ಅಷ್ಟೇ. ನಿಜವಾಗಿ ಎಲ್ಲರೂ ಇವರ ಸತ್ವ ಸಂದೇಶಗಳನ್ನು ಕೇಳಿ ಅವರ ಜೊತೆ ಎಲ್ಲ ನಮ್ಮ ಸಮಾಜಮುಖಿಗಳಾಗಿ ಏನು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ, ವಿವೇಕಾನಂದರಿರ್ಬೋದು, ಮಹಾತ್ಮ ಗಾಂಧಿಯರಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಅವರ ಜೊತೆ ಇವರು ಮಾತಾಡಿರುವಂಥ ನಿದರ್ಶನಗಳು ತುಂಬ ವಿವರವಾಗಿ ನಿಮಗೆ ಮುಂದೆ ಹೇಳ್ತಾರೆ ಉಪನ್ಯಾಸದಲ್ಲಿ. ಅವರ ಒಂದು ವಾಕ್ಯ ಏನು ಹೇಳ್ತದೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಈ ಮಟ್ಟಕ್ಕೆ ಯಾರು ನಾವು ಇರೋಕ್ಕಾಗಲ್ಲ ಅಂತ ಒಂದು ಕೂಡ ಮಾತುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂದರೆ ಹೇಳಿದಕ್ಕೆ ಎಲ್ಲಿನೂ ನಾವು ಹೇಳುವ ಯಾವುದೂ ಅವರ ಗೌರವಕ್ಕೆ ಇಲ್ಲಿ ಯಾವುದು ಧಕ್ಕೆ ಇಲ್ಲ. ಬಂದು ಇಲ್ಲಿ ಭಾಗವಹಿಸಿ ಎಲ್ಲ ಉಪದೇಶಗಳನ್ನು ಕೇಳಿ ಪಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅದು ಅವರ ಜೀವನಕ್ಕೆ ಅನುಕೂಲ. ಇಲ್ಲಿ ಯಾರು ಶ್ರೀಮಂತರು ಅಲ್ಲ, ಬಡವರು ಅಲ್ಲ. ನಾವು ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿ ವಿದ್ಯೆ ಕಲಿತ್ರೆ ಅದೇ ದೊಡ್ಡ ಶ್ರೀಮಂತನ, ಒಳ್ಳೆಯ ಗುಣ ಕಲಿತ್ರೆ ಅದೇ ಶ್ರೀಮಂತನ. ಹಾಗಂತ ನನ್ನ ಕೈಗಾದ ಮಟ್ಟಿಗೆ ಸಮಾಜ ಸೇವೆಗೆ ನಾನು ಬೇರೆ ಬೇರೆ ಯೋಜನೆಗಳನ್ನು ಕೂಡ ಹಾಕಿ ನಿನ್ನೆ ತಾನೇ ಒಂದು ನಾರಾಯಣ ಗುರು ಹೆಸರಲ್ಲಿ ಒಂದು ಟ್ರಸ್ಟನ್ನು ಪ್ರಾರಂಭಿಸಿದ್ದೇನೆ. ಅದರ ಮುಖೇನಾದರೂ ನನ್ನ ಎಲ್ಲ ವರ್ಗದ ಸಮಾಜಮುಖಿಗಳಿಗೆ ನಾನು ಒಂದು ನನ್ನ ಕೈಲಾದ ಮಟ್ಟಿಗೆ ನನ್ನ ದುಡಿಮೆಯಲ್ಲಿ ನಾನು ಬಂದ ಕಷ್ಟ ಸುಖನ ಅನುಭವಿಸಿ ಈ ದಿನ ಕಷ್ಟ ಅನ್ನೋದು ಏನಿರುತ್ತೆ, ವಿದ್ಯೆ ಇಲ್ಲದೆ ಹೋದರೆ ಏನಾಗುತ್ತೆ, ನಾವು ಆ ಕಾಲದಲ್ಲಿ ನನ್ನ ಇನ್ನೂ ಸ್ವಲ್ಪ ವಿದ್ಯಾರ್ಥಿ ಆಗಿದ್ದರೆ ನಾನು ಇನ್ನೂ ಏನು ಮಾಡ್ಬೋದಿತ್ತು ಅಂತ ನನಗೆ ಅನಿಸುತ್ತೆ. ಹಾಗೆ ಯಾರಿಗೂ ಈ ಜೀವನ ಸಮಾಜದಲ್ಲಿ ಹಂಗೆ ಆಗಬಾರ್ದು. ನನ್ನ ಕೈಲಿ ಆದಷ್ಟು ಏನು ಕಡಿಮೆ ಮಟ್ಟದಲ್ಲಿ ಆಗ್ಬೋದು, ಇದಕ್ಕೆ ಬೆಲೆ ಕಟ್ಟೋದು ಬೇಡ. ಅದು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಮಾಡ್ಬೋದು. ಧರ್ಮಕ್ಕೆ ಯಾವುದು ಬೆಲೆ ಇಲ್ಲ ಹಂಗಾಗಿ ಭಾವಿಸಿ ಅದನ್ನು ಕೂಡ ಒಂದು ಪ್ರಾರಂಭಿಸಿದ್ದೀನಿ. ಮುಂದೆ ಈ ಸಮಾಜ ಇನ್ನು ಬೆಳೆಸೋದಕ್ಕೆಲ್ಲ ಒಗ್ಗಟ್ಟಾಗಿ ಇನ್ನು ಮುಂದೆ ಎಲ್ಲ ಮಾತಾಡ್ತಾರೆ. ಎಲ್ಲರಿಗೂ ಒಂದು ಎರಡು ಮಾತು ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಮಾಸ್ತಿ ಟಿಸಿ ರಮೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಸಹ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ, ನೀಡ್ತೇವೆ ಅಂತೇಳಿ ಹೇಳೋದು ಬಹಳ ಸಂತೋಷ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಕೆ ಶಿವರಾಮ್ ಸರ್ ಅವರಿಗೂ ಮತ್ತು ರೇಣುಕಾನಂದ ಸ್ವಾಮೀಜಿರವರಿಗೂ ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ರೇಣುಕಾನಂದ ಸ್ವಾಮೀಜಿ, ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ
ನಿಟ್ಟೂರು ಇವರ ಪಾದಕಮಲಗಳಿಗೆ ವಂದಿಸುತ್ತಾ ಅವರ ಅನುಮತಿಯೊಂದಿಗೆ ನಾನು ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇಚ್ಛೆಪಡ್ತೇನೆ. ನಾರಾಯಣ ಗುರುಗಳ ಬಗ್ಗೆ ಏನು ಮಾತಾಡಬೇಕು ಅನ್ನೋದೇ ಮೊದಲನೇ ವಿಷಯವಾಗ್ತದೆ. ಅವ್ರನ್ನ ನಾವು ಒಂದು ಜಾತಿಯ ಗುರುಗಳು ಅನ್ನಬೇಕು, ಬ್ರಹ್ಮಶ್ರೀ ಅನ್ಬೇಕಾ, ದಾರ್ಶನಿಕರು ಅನ್ಬೇಕಾ, ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂಥ ಒಬ್ಬ ಗುರುಗಳು ಅನ್ಬೇಕಾ, ಏನನ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ನಮಗೊಂದು ಹೊಳೆಯೋದು ಏನಂದರೆ, ಅವರು ಶೋಷಿತ ಜನಾಂಗವಾಗಿದ್ದ, ಕಡು ಬಡತನದಲ್ಲಿ ಬೆಂದು ಶೋಷಿತರಲ್ಲಿ ಶೋಷಿತರಾಗಿದ್ದ ಈಡಿಗ ಸಮುದಾಯದ, ಅಂದರೆ ಈಳವ ಸಮುದಾಯ, ಕೇರಳದ ಈಳವ ಸಮುದಾಯದಲ್ಲಿ ಜನಿಸಿದಂಥ ಶ್ರೇಷ್ಠ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರು. ಯಾಕೆ ಇದನ್ನು ಹೇಳ್ತೀನಿ, ಶ್ರೇಷ್ಠ ವ್ಯಕ್ತಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವರ ಕಾಲಘಟ್ಟದಲ್ಲಿ ಅದು ಈಗಲೂ ನಡೀತಾ ಬಂದಿರತಕ್ಕಂಥದ್ದು ಈ ದೇಶದ, ಈ ಧರ್ಮದ, ಈ ಗ್ರಹದ ಏನು ಭೂಮಂಡಲ ಇದೆ, ಈ ಭೂಮಂಡಲದ ಅತ್ಯಂತ ನೀಚ ಪದ್ಧತಿ ಅಂದರೆ ಅದು ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಅನ್ನೋ ಮಹಾಮಾರಿ ಕೇರಳದಲ್ಲಿ ಎಲ್ಲಿ ತನಕ ಇತ್ತು ಅಂದರೆ, ಅಲ್ಲಿ ನಂಬೂದಿರಿಗಳು ರಾಜ್ಯಭಾರ ಆಡ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾಯರ್ ಸಮುದಾಯದವರು ನಂಬೂದರಿಗಳಿಗಿಂತ 12 ಹೆಜ್ಜೆ ಹಿಂದೆ ನಿಲ್ಲಬೇಕಾಗಿತ್ತು. ನಾಯರ್ ಸಮುದಾಯ ಅಂದರೆ ಇಲ್ಲಿ ನಮ್ಮ ಒಕ್ಕಲಿಗ ಸಮುದಾಯ ಇದ್ದಾಗ 12 ಹೆಜ್ಜೆ ಹಿಂದೆ ನಿಂತು ಮಾತಾಡಬೇಕಾಗಿತ್ತು. ಪರೆಯ ಅಂದರೆ ಏನು ನಾವು ಇವತ್ತು ದಲಿತ ವರ್ಗಕ್ಕೆ ಸೇರಿದಂಥ ಜನಗಳು 32 ಹೆಜ್ಜೆ ಹಿಂದೆ ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ಈಳವ ಸಮುದಾಯದ, ಈಡಿಗ ಸಮುದಾಯದ, ಬಿಲ್ಲವ ಸಮುದಾಯದ, ನಾಡಾರ್ ಸಮುದಾಯದ, ಗೌಡ್ ಸಮುದಾಯದ ಜನ 22 ಹೆಜ್ಜೆ ಹಿಂದೆ ನಿಂತು ಮಾತಾಡಬೇಕಾಗಿತ್ತು. ಮನೆ ಒಳಗಡೆ ಪ್ರವೇಶ ಬಿಟ್ಬಿಡಿ, ಮನೆಯೊಳಗಡೆ ಪ್ರವೇಶ ಇಲ್ಲ, ಮನದೊಳಗೆ ಪ್ರವೇಶವಿಲ್ಲ. ಅವರು ಈ ಸ್ಥಿತಿಯಲ್ಲಿ ಅಲ್ಲಿ ಬಾಳ್ತಾ ಇದ್ದಾರೆ. ನಾನು ಪರಮ ಪೂಜ್ಯ ಸ್ವಾಮೀಜಿಗಳ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ, ಮೈಸೂರಲ್ಲಿ ಕಳೆದ ವರ್ಷ ನಾನು ಈ ನಾರಾಯಣ ಗುರುಗಳ ಜನ್ಮದಿನಾಚರಣೆಯ 170ನೇ ಜನ್ಮದಿನಾಚರಣೆಯಲ್ಲಿ ನಾನು ಭಾಗವಹಿಸಿದಾಗ ಇಡೀ ಕಲಾಮಂದಿರ ಕಿಕ್ಕಿರಿದು ತುಂಬಿತ್ತು. ನಾವು, ನನ್ನ ತಾಯಿ ರೌಕೆ ಹಾಕಕ್ಕೆ ನಾನು ಬಿಡೋದಿಲ್ಲ ಅಂದರೆ, ಸರ್ಕಾರದ ವಿರುದ್ಧ ಬಂಡೇಳುವಂಥ ಶಕ್ತಿ ನಮಗೆ ತುಂಬಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾರಾಯಣ ಗುರುಗಳವರು ಕೊಟ್ಟಂಥ ಆದೇಶ ಅಂತ ಹೇಳ್ಬೋದು, ಉಪದೇಶ ಅಂತ ಹೇಳ್ಬೋದು. ಆ ಉಪದೇಶದ ಪ್ರಯುಕ್ತ ನಾನು ಇವತ್ತಿಲ್ಲಿದ್ದೀನಿ. ಅದರಿಂದ ನೀವು ಮೊದಲಿಗೆ ಮಾಡಬೇಕಾಗಿರೋದು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು. ಶಿಕ್ಷಣ ನಿಮ್ಮನ್ನು ಎಲ್ಲಿಗೂ ತಗೊಂಡೋಗಿ ನಿಲ್ಲಿಸುತ್ತೆ. ನಾರಾಯಣ ಗುರುಗಳ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾದ್ರೆ, ಯಾಕಂದರೆ ಎಷ್ಟು ಕಷ್ಟಗಳನ್ನು, ಕೋಟಲೆಗಳನ್ನು, ದೌರ್ಜನ್ಯಗಳನ್ನು, ದಬ್ಬಾಳಿಕೆಗಳನ್ನು ಮೀರಿ ಈ ಸಮುದಾಯವನ್ನು ಒಂದು ಗಟ್ಟಿ ಸಮುದಾಯವಾಗಿ ಅವರು ರೂಪಿಸಿದ್ದಾರೆ. ಅಂಥ ಒಬ್ಬ ಶ್ರೇಷ್ಠ ದಾರ್ಶನಿಕನ ಜಯಂತಿಯನ್ನು ಸರ್ಕಾರದ ವತಿಯಿಂದ ನೀವು ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿ. ಯಾಕೆಂದರೆ ನಾನು ಯಾವಾಗಲೂ ಮಕ್ಕಳ ಬಗ್ಗೆ ಮಾತಾಡುವಾಗ
ಒಂದು ವಿಚಾರವನ್ನು ನಾನು ಮಾಡ್ಕೊಂಡು ಇಲ್ಲಿ ಮಕ್ಕಳು ಭಾಳ ಜನ ಬಂದಿದ್ದಾರೆ. ಮಕ್ಕಳು ಅವರು ಹೇಳಿದಂತೆ, ನಾರಾಯಣ ಗುರುಗಳು ಹೇಳಿದಂತೆ, ಶಿಕ್ಷಿತರಾದರೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು. ನಮ್ಮ ಸಮುದಾಯ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ರಾಜ್ಕುಮಾರ್ ಅಂತ ಕುಟುಂಬದವರನ್ನೇ ನಾವು ಸಾಕ್ಷಿಯಾಗಿ ತೆಗೆದುಕೊಳ್ಬೋದು ಅಂತ ಎಲ್ಲ ವಿಚಾರಗಳನ್ನ ಕಟ್ಕೊಟ್ಟಿದ್ದಕ್ಕಾಗಿ, ಜೊತೆಗೆ ಇವತ್ತು ರಾಜ್ಕುಮಾರ್ ಮತ್ತು ಅವರ ಮಕ್ಕಳಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಇಂಥವರೆಲ್ಲರನ್ನ ನಾವು ಸ್ಮರಿಸಬೇಕಾಗುತ್ತೆ. ಯಾಕಂದರೆ ನಮಗೆ ಹೆಮ್ಮೆ ಇದೆ ಹೇಳ್ಕೊಳ್ಳಿಕ್ಕೆ ಅವ್ರ ಬಗ್ಗೆ. ಹಾಗಾಗಿ ಆ ಮೇರು ನಟ ರಾಜ್ಕುಮಾರ್ ಅವ್ರಿಗೂ ಒಂದ್ಸರಿ ನಾವು ಜೋರಾದ ಒಂದು ಚಪ್ಪಾಳೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ನಾನೇನೋ ಒಂದಷ್ಟು ತಿಳ್ಕೊಂಡೆ. ಒಂದು ವೇಳೆ ಈ ರಂಗಮಂದಿರ ಇದಕ್ಕೆ ಸರ್ಕಾರಿ ನೌಕರೆಲ್ಲ ಸೇರಿ ಒಂದೊಂದು ಸಂಬಳ ಕೊಟ್ಟಿವಿ. ಆಮೇಲೆ ರಂಗಮಂದಿರ ಆಗೋದಕ್ಕೆ ಶುರುವಾಯಿತು. ಅದು ಯಾಕೋ ಮಧ್ಯಕ್ಕೆ ನಿಂತೋಯ್ತು. ಯಾಕೆ ನಿಂತೋಯ್ತು ಅಂತ ಹೇಳಿದರೆ, ಇದರ ಡೆಪ್ಯೂಟಿ ಕಮಿಷನರ್ ಸಾಹೇಬನ್ನು ವರ್ಗ ಮಾಡಿಬಿಟ್ಟು ಬೇರೆ ಕಡೆ. ಸಂಜೆನೇ ಓದಿ ಸೆಕ್ರೆಟೇರಿಯೇಟ್ ಹೋಗಿ, ಇಲ್ಲ ಸ್ವಾಮಿ ಅವ್ರನ್ನ ನೀವು ಕೋಲಾರಕ್ಕೆ ಹಾಕ್ಸ್ಕೊಡ್ಲೇಬೇಕು, ಈ ರೀತಿ ರಂಗಮಂದಿರ ಕಟ್ತಾ ಇದ್ದೀವಿ ಅನ್ನೋದನ್ನು ಸಾಯಂಕಾಲಕ್ಕೆ ಮತ್ತೆ ಅವರು ರೀಇನ್ಸ್ಟೇಟ್ ಮಾಡಿದರು. ಹೀಗಾಗಿ ರಂಗಮಂದಿರ ಇವತ್ತಿಲ್ಲಿ ನಿಂತು ಅಲ್ಲಿ ಒಂದು ಹೇಳಿದಾಗೆ ಹೆಸರಿಡಬೇಕು ಅಂತ ಬಂದಾಗ ಕೆಲವರೆಲ್ಲ ಹೇಳಿದ್ದಿಲ್ಲ ಚೆನ್ನಯ್ಯ ರಂಗಮಂದಿರ. ಆದರೆ ಕೆಲವರು ವಿರೋಧ ಮಾಡಿದರು. ಆಗೋಲ್ಲ ಒಬ್ಬ ಹರಿಜನ ಹೆಸರಿಡೋದು. ಇವತ್ತಿಗೂ ನಾನು ಖಂಡಿತವಾದ ಪೇಪರ್ ಹೇಳೋಲ್ಲ, ಅದರಲ್ಲಿ ಚೆನ್ನಯ್ಯ ರಂಗಮಂದಿರ ಅಂತ ಕರೆಯೋದು, ಬರೀ ರಂಗಮಂದಿರ ಅಂತ ಹೇಳೋದು. ಇಂಥ ಸಮಾಜದಲ್ಲಿ ನಾವು ಇದೀವಲ್ಲ ಅನ್ನೋದು ಖಂಡಿತವಾಗಿ ನಮಗೆಲ್ಲ ಗೊತ್ತಿಲ್ಲ. ಹಾಗೂ ಯಾವತ್ತಿಗೆ ಈ ಹಾಡು ಇದು ಈ ಜಾತಿ ಪದ್ಧತಿ ಮತ್ತೊಂದು ಆ ಹೆಣ್ಣು ಮಗಳನ್ನು ತನ್ನ ಇದನ್ನು ಕೊಯ್ದು ಇದಕ್ಕೆ ಕಳಿಸಿದ್ದಾಳೆ ಅಂತ ಹೇಳಿದ್ರೆ ಚೆನ್ನಾಗಿದೆ. ಯಾವ ಮಟ್ಟದಲ್ಲಿ ನಾವಿದ್ದೀವಿ ಇವತ್ತು ಅಷ್ಟೇ. ಧರ್ಮಗ್ರಂಥಗಳು ಎಲ್ಲ ಬಂದೋಗಿದೆ, ಎಲ್ಲ ಆಗಿದೆ. ಆದರೆ ಯಾಕೋ ಏನು ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಅದೇನು ಅಂತೇಳಿ ಎಲ್ಲ ಒಂದು ಬೇಕಿದೆ. ವೇದಿಕೆ ಮೇಲೆ ಹಾಸನರಾಗಿರುವಂಥ ಗುರುಜಿಗಳಿಗೂ ಮತ್ತು ಗಣ್ಯರಿಗೂ, ಮುಂದೆ ಹಾಸನರಾಗಿದ್ದ ನನ್ನ ಸಹೋದರಿಯರಿಗೂ, ಮಾಧ್ಯಮ ಮಿತ್ರರಿಗೂ ನನ್ನ ನಮನಗಳನ್ನು ಹೇಳ್ತಾ ಇದ್ದೀನಿ. ಸೊ ಈ ದಿನ ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇವರ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಸಹಾನುಭೂತಿಯಿಂದ ನಾವು ಶ್ರಮಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಗುರೂಜಿಗಳ ಆದಿಯಾಗಿ ಎಲ್ಲ ಗಣ್ಯರಿಗೂ ಬ್ರಹ್ಮಶ್ರೀ ನಾರಾಯಣ ಗುರೂಜಿಗಳ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಅದೇನೋ ಆ ನಾರಾಯಣ ಗುರು ಅವರು ಹೇಳಿದ್ದಾರೆ, ಅದನ್ನು ಎಲ್ಲರೂ ಪಾಲಿಸ್ಬೇಕು. ನಾವು ಇವಾಗ ಯಾವುದೇ ಒಂದು ಶಿವಶರಣನ ಜಯಂತಿ ಮಾಡಲಿ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅಂತ ಇದು ಸರ್ಕಾರದಿಂದನೇ ಎಲ್ಲ ಜಯಂತಿಗಳನ್ನ ಆಚರಿಸ್ಬೇಕು ಅಂತಿದ್ದಾರೆ. ಆದರೆ ಈ ಕೆಲವರು ಯಾರು ಅಂತ ಹೇಳೋಕ್ಕಾಗಲ್ಲ. ನಮ್ಮದೇ ಜಾತಿ, ನಮ್ಮದೇ ಸಮುದಾಯ ಅನ್ನೋ ಥರ ಎಲ್ಲ ಒಂದು ಬಿಂಬಿಸ್ಕೊತಾರೆ ಅವರಷ್ಟವರೇ. ಅದು ಯಾರು ಬಿಂಬಿಸ್ಕೊಳ್ಳೋದು ಬೇಡ, ಎಲ್ಲರೂ ಒಂದೇ. ಇವಾಗ ನಾವು ಯಾವ ಸಮುದಾಯದ ಗುರುಗಳು ಜಯಂತಿ ಮಾಡಿದ್ರೆ ಅವರೇ ಹೇಳಿರ್ತಾರೆ, ಪ್ರತಿಯೊಬ್ಬ ಗುರುಗಳು ಹೇಳಿರ್ತಾರೆ, ಶಿವಶರಣರು ಹೇಳಿರ್ತಾರೆ, ಎಲ್ಲರೂ ಒಂದೇ, ಜಾತಿ ಸೀಮಿತವಲ್ಲ ಅಂತ ಹೇಳಿರ್ತಾರೆ. ಆದರೆ ನಮ್ಮ ಮನಸ್ಥಿತಿಗಳು ಹೆಂಗಿರ್ತಂದರೆ, ಇವ್ರು ಜಯಂತಿ ಮಾಡ್ತಾ ಇದ್ದೀವಿ, ನಮ್ಗೆ ಮಾತ್ರ ಇವ್ರು ಸೀಮಿತ, ಬೇರೆಯವ್ರು ಬೇರೆ ಆ ಥರ ಯಾರು ಇದು ಮಾಡಬಾರ್ದು. ಅವ್ರು ಏನೋ ನಮಗೆ ಕೊಟ್ಟಿದ್ದಾರೆ ಕೊಡುಗೆಗಳು, ಅದನ್ನೆಲ್ಲ ನಾವು ಪಾಲಿಸ್ಬೇಕು. ಅವರು ನಡೆದಿರೋ ಆದರ್ಶಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಅದೇ ಆದರ್ಶಗಳು ನಾವು ಪಾಲಿಸಬೇಕು. ಮುಂದಿನ ಪೀಳಿಗೆಗೂ ನಾವು ಅದನ್ನು ಹೇಳ್ಕೊಡ್ಬೇಕು. ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲವಿತರಾಗಿ ಎಂಬ ಸಂದೇಶವನ್ನು ಮನುಕುಲಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸ್ಮರಿಸಿಕೊಳ್ಳುತ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯ ಇಷ್ಟೊಂದು ಧಾರ್ಮಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅಂದರೆ ಅಂದು ನಾರಾಯಣ ಗುರುಗಳು ಮಾಡಿದಂಥ ಹೋರಾಟದ ಫಲ ಎನ್ನುವಂಥ ಒಂದು ಸತ್ಯವನ್ನು ಈ ಸಭೆಗೆ ತಿಳಿಸಿಕೊಟ್ಟಂಥ ಶಿವರಾಮ್ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲರ ಪರವಾಗಿ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯ ಒಂದು ದೇಶದ ಮೇಲೆ ಒಂದು ಬೆಳಕು, ಅಥವಾ ಈ ಜಾತಿ, ಮತ, ಪಂಥ ಈ ಯಾವ ಪರಿವೆಯನ್ನು ಇಟ್ಕೊಳ್ಳದೇ ಈ ಭೂಮಿಯನ್ನು ಬೆಳಗುವಂಥ ಕೆಲಸವನ್ನು ಸೂರ್ಯ ಮಾಡಿದ್ರೆ, ಸಂತರು, ದಾರ್ಶನಿಕರು
ಯಾವ ಸಮುದಾಯಗಳಲ್ಲಿ ಶೋಷಣೆ ಇದೆ, ಅಸ್ಪೃಶ್ಯತೆ ಇದೆ, ಅನಕ್ಷರತೆ ಇದೆ, ಅವರನ್ನು ಸಾಕ್ಷರರನ್ನಾಗಿ ಮಾಡುವಂತಹ, ಸಾಂತ್ವನವನ್ನು ಹೇಳುವಂತಹ, ಧಾರ್ಮಿಕ ಸಾಮಾಜಿಕವಾದಂತಹ ಸ್ವತಂತ್ರವನ್ನು ತಂದುಕೊಡುವಂತಹ ಕೆಲಸವನ್ನು ಪ್ರತಿಯೊಬ್ಬ ಶರಣರು ಸಂತರು ಈ ಭೂಮಿಯ ಮೇಲೆ ಮಾಡಿ ಹೋಗಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ. ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ಒಂದು ದಾನ ಇದೆ, ಅದು ವಿದ್ಯಾದಾನ ಎನ್ನುವಂಥ ಮಾತನ್ನು ಸಂಸ್ಕೃತದಲ್ಲಿ ಒಂದು ಸುಭಾಷಿತಕಾರ ಒಂದು ಕಡೆ ಹೇಳ್ತಾನೆ. ಯಾಕೆ ಅಂದರೆ ಅನ್ನೇನ ಕ್ಷಣಿಕ ತೃಪ್ತಿ. ಊಟ ಮಾಡ್ತೀವಿ ನಾವು, ಬೆಳಿಗ್ಗೆ ಊಟ ಮಾಡಿದ್ರೆ ಮತ್ತೆ ಹೊಟ್ಟೆ ಎಸೆಯುತ್ತೆ, ಮತ್ತೆ ಮಧ್ಯಾಹ್ನ ಊಟ ಮಾಡಬೇಕಾಗ್ತದೆ, ಮತ್ತೆ ಸಂಜೆ ಊಟ ಮಾಡಬೇಕಾಗ್ತದೆ. ಅನ್ನೇನ ಕ್ಷಣಿಕ ತೃಪ್ತಿ. ಒಂದು ಕ್ಷಣಿಕವಾದಂಥ ತೃಪ್ತಿಯನ್ನು ಅನ್ನ ಕೊಟ್ಟರೆ ಯಾಜೀವಂಚ ವಿದ್ಯೆಯ, ಯಾಜೀವಂಚ ವಿದ್ಯೆಯ, ವಿದ್ಯೆ ಅನ್ನೋದು ನಮ್ಮ ಕೊನೆಯ ಉಸಿರುವರೆಗೂ ನಮ್ಮನ್ನು ಕಾಪಾಡುತ್ತೆ, ನಮ್ಮನ್ನು ಸಲಹುತ್ತೆ. ಅಂಥ ವಿದ್ಯೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ನಮ್ಮ ನಂತರದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೈಡ್ಗೆ ಇಟ್ಕೊಡ್ತಾರೆ, ಫೋಟೋನ ಮರ್ತೇ ಬಿಡ್ತಾರೆ. ಆದರೆ 171 ವರ್ಷಗಳಾದರೂ ಸಹ ಇವತ್ತಿಗೂ ನೆನೆಸ್ತೀವಿ ಅಂತಂದರೆ ಪರಮಾತ್ಮ ಕೊಟ್ಟಂಥ ಈ ಶರೀರವನ್ನು, ನಶ್ವರವಾದಂಥ ಶರೀರವನ್ನು ಅಮರವಾದಂಥ ಕೆಲಸಕ್ಕೆ ಬಳಸ್ಕೊಳ್ಳರೆ ದಾರ್ಶನಿಕರು ಸದಾ ಪೂಜನೀಯರಾಗಿರ್ತಾರೆ. ಅಂತಹ ಸಾಲಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕಂಡು ಬರ್ತಾರೆ. ಅಂತಹ ನಾರಾಯಣ ಗುರುಗಳ ಜಯಂತಿಯನ್ನು ನಮ್ಮ ಜಿಲ್ಲಾಡಳಿತದವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲೆ ಇವರು ಸೇರಿಕೊಂಡು ತುಂಬ ಅದ್ಭುತವಾಗಿ ಈ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತರ ಪದಾಧಿಕಾರಿಗಳಿಗೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನರಿಗೆ, ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ಆ ನಾರಾಯಣ ಗುರುಗಳ ಕೃಪೆ ಸದಾ ಇರಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಸೊ ಎಲ್ಲ ಪುಟಾಣಿ ಮಕ್ಕಳು ಒಂದು ಶಾಲಾ ಬ್ಯಾಗನ್ನು ಸ್ವೀಕರಿಸಿ ಬಲಭಾಗಕ್ಕೆ ಒಂದು 10 ಆಮೇಲೆ ಗ್ರೂಪ್ ಫೋಟೋ ಮಾಡಿಬಿಡೋದಾ? ಬ್ಯಾಗ್ನ ತಗೊಂಡು ಹಾಗೆ ನಿಂತ್ಕೊಂಡ್ರೆ ನಿಮ್ದೊಂದು ಫೋಟೋನ ಸಹ. ಸೊ ಎಲ್ಲ ಮಕ್ಕಳಿಗೆ ಒಟ್ಟಾಗಿ ಭಾಗಿಯಾಗಿ ಮಕ್ಕಳಿಗೆ ಪ್ರೀತಿಯಿಂದ ಮಾನ್ಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಅವರ ಆಶೀರ್ವಾದ ಸದಾಕಾಲ ಎಲ್ಲ ಸಮುದಾಯದವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ, ಅವರಿಗೆ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸನ್ಮಾನ. ಶ್ರೀಯುತ ಪಿ ಅಂಬರೀಶ್ ಅವರು ಸಹ ಗೌರವ ಸನ್ಮಾನ ಕಾರ್ಯಕ್ರಮ. ಹಾಗೆ ಶ್ರೀಯುತ ಹನುಮಂತರಾಯ ಲಕ್ಷ್ಮಿ ಮೇಡಮ್ ಅವರು ಸಹಾಯಕ ನಿರ್ದೇಶಕರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದ ಸನ್ಮಾನದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋರಿಗೆ ಚಂದ ಮೇಕಪ್ ಮಾಡ್ತಾರೆ ಅಂತ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.